ಎಲ್ರಿಗೂ ನಮಸ್ಕಾರ ರೀ. ಬಸವೇಶ್ವರ ಖಾನಾವಳಿಯಿಂದ ಲಲಿತಮ್ಮ ಮಾತಾಡೋದು. ಬಸವೇಶ್ವರ ಖಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಸ್ವಲ್ಪ ದಿನ ಆಗಿತ್ತು ವಿಡಿಯೋ ಹಾಕಿದಿಲ್ರಿ, ಎಲ್ಲಾರು ಕೇಳಾಕತಿದ್ರಿ. ಏನೋ ಸ್ವಲ್ಪ ಕಾರಣಾಂತರದಿಂದ ನಿಲ್ಸಿದ್ವಿ. ಈಗ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡಿವ್ರಿ. ಮೊದ್ಲು ಹೆಂಗ್ ಸಪೋರ್ಟ್ ಮಾಡ್ತಿದ್ರಿ ಹಂಗ ಎಲ್ಲಾರು ಸಪೋರ್ಟ್ ಮಾಡ್ರಿ. ಎಲ್ಲಾ ನನ್ನ ದೇವ್ರುಗಳಿಗೂ ಶರಣಾರ್ಥಿ. ಇವತ್ತ ನಾವು ಪಾಲಕ್ ಚಪಾತಿ ಮತ್ತ ಉಳ್ಳಾಗಡ್ಡಿ ಚಟ್ನಿ ಮಾಡಾಕತ್ತೀವಿ. ಅದಕ್ಕ ಅಂದ್ರೆ ಈರುಳ್ಳಿ ಚಟ್ನಿ ರೀ. ಪಾಲಕ್ ಚಪಾತಿಗೆ ಏನೇನ್ ಬೇಕಂತ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡನ್ರಿ. ಪಾಲಕ್ ಸೊಪ್ಪು ರೀ, 1 ಕಟ್ಟು ತಗೊಂಡಿ ನಾನು ಪಾಲಕ್ ಸೊಪ್ಪು. ಮತ್ತ ಇದು 1/4 kg ಗೋಧಿ ಹಿಟ್ಟು ಐತ್ರಿ. ಮತ್ತ 4 ಹಸಿಮೆಣಸಿನ್ಕಾಯಿ ರೀ. ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕ ಸ್ವಲ್ಪ ಜಾಸ್ತಿ ತಗೊಂಡೇನ್ರಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಜ್ವಾನ ರೀ, ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ನಾನು ಇದು ಬೆಳ್ಳುಳ್ಳಿ ಇಷ್ಟ ಹಾಕಂಗಿಲ್ರಿ, ನಾನು ತೋರಿಸ್ತೀನಿ ಹಾಕ್ಬೇಕಾದ್ರೆ. ಮತ್ತೆ ರುಚಿಗೆ ಉಪ್ಪು, ಮತ್ತೆ ಒಂದು ಸಣ್ಣದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಈಗ ಇದನ್ನ ರುಬ್ಕೊಂಬರನ್ರಿ ಫಸ್ಟ್ ಮಸಾಲಾನ. ಈಗ ಪಾಲಕ್ ತಗೊಂಡಿದ್ವಲ್ರಿ, ಇದನ್ನ ನಾನು ಸ್ವಲ್ಪ ಕಟ್ ಮಾಡೀನಿ. ಈಗ ಹಸಿಮೆಣಸಿನ್ಕಾಯಿ ತಗೊಂಡಿವಲ್ರಿ, ಇದನ್ನ ಹಾಕೋಣ ಇದಕ್ಕ. ಮತ್ತೆ ಉಳ್ಳಾಗಡ್ಡಿನ ನಾ ಇದಕ್ಕೆ ಹಾಕಾಕತ್ತೇನ್ರಿ. ಮತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಲ್ರಿ, 5-6 ಎಸಳು ಹಾಕ್ತೇನೆ. ಮತ್ತೆ ಶುಂಠಿನಷ್ಟ 2 ಪೀಸ್ ಹಾಕ್ತೇನ್ರಿ. ಮತ್ತೆ ಅಜ್ವಾನ 1/4 ಚಮಚ ರೀ. ಜೀರಿಗೆ 1/4 ಚಮಚ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತೇನ್ರಿ. ಮತ್ತೆ ಸ್ವಲ್ಪ ಅರ್ಧ ಚಮಚ ಉಪ್ಪು ಹಾಕ್ತೇನ್ರಿ. ಮತ್ ನೋಡಿ ಹಾಕೊಳಕ್ ಬರ್ತಿತ್ತು ಕಲ್ಸಾಗ. ಇದನ್ನ ನುಣ್ಣಗ ರುಬ್ಕೊಂಬಂದ್ಬಿಡನ್ರಿ. ಈಗ ಹಿಟ್ಟು ತಗೊಂಡಿವಲ್ರಿ, ಗೋಧಿ ಹಿಟ್ಟ ಇದಕ್ಕೆ ಹಾಕ್ತೇನೆ. ನಾವು ಸ್ವಲ್ಪ ಲಟ್ಸಕ್ ಉಳಿಸಿ ಹಾಕ್ತೇನೆ. ಮತ್ತ ರುಬ್ಕೊಂಬಂದಿರೋ ಮಸಾಲೆನ ಇದಕ್ಕೆ ಹಾಕನ್ರಿ. ಇದಕ್ಕ ಸ್ವಲ್ಪ ನೀರ್ ಹಾಕಿ ಹಾಕೊಂಡ್ಬಿಡ್ರಿ ಮಸಾಲೆನ. ನೀರು ಒಂದೇ ಸಲ ಜಾಸ್ತಿ ಹಾಕೋಬೇಡ್ರಿ, ನೋಡಿ ಹಾಕ್ಯಾಡ್ರಿ. ನಾನು ಇದು ಹಾಕಿರೋದು ಇದ ಸರಿ ಹೋಗ್ತಿದ್ಕ, ಮತ್ ನೀರ್ ಹಾಕೋದೇನ್ ಬೇಡ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇರೋದ್ರಿಂದ ಪಾಲಕ್ ಅದನ್ನ ಸಣ್ಣಾಗಿ ರುಬ್ಕೊಂಡ್ಬಿಡ್ರಿ. ಇದಕ್ಕ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಕಲ್ಸ್ಕೊಂತೀನಿ ನಾನು. ಇದನ್ನ ಸ್ವಲ್ಪ ತಾಗೆ ಇಟ್ಬಿಡನ್ರಿ. ಸ್ವಲ್ಪ ಗಟ್ಟಿಯಾಗಿನ ಕಲ್ಸ್ಕೊಳ್ರಿ ಹಿಟ್ಟು, ಆಮೇಲೆ ಮೆತ್ತಗಾಗುತ್ತಿದೆ. ಇವಾಗ ನಾ ಗಟ್ಟಿಯಾಗೆ ಕಲ್ಸಿನಿ ಇದನ್ನ. ಈಗ ಇದಕ್ಕ ಒಂದ್ ಚಟ್ನಿ ಮಾಡ್ಬಿಡನ್ರಿ, ಉಳ್ಳಾಗಡ್ಡಿ ಚಟ್ನಿ. ಅದಕ್ಕೆ ಏನೇನಂತ ನೋಡ್ಬಿಡನ್ರಿ. ನಾ ಉರಿಯೋ ಹೊತ್ನಾಗ ಅದಕ್ಕೆ ಏನೇನ್ ಬೇಕಂತ ಹಾಕಿ ತೋರಿಸ್ಬಿಡ್ತೀನಿ. ಈಗ ಚಟ್ನಿ ಮಾಡೋದ ಉರಿಯೋದು ಹೇಳ್ಬಿಡ್ತೀನಿ. ಇಲ್ಲೇ ಹಾಕ್ಬಿಡ್ತೀನಿ ನಾನು, ಅದನ್ನ ಸಪ್ರೇಟ್ ಆಗಿ ಅಂತ ತೋರ್ಸಂಗಿಲ್ಲ. ಅದಕ್ಕ ಪದಾರ್ಥನ ಇಲ್ಲೇ ಒಂದೊಂದನ್ನ ಹಾಕಿ ತೋರಿಸ್ಬಿಡ್ತೀನಿ. ಈಗ ಫಸ್ಟ್ನೇದು ಎಣ್ಣೆ ಹಾಕನ್ರಿ. ಒಂದ್ ಸೌಟ್ ಎಣ್ಣೆ ಹಾಕೊಂಡೇನ್ರಿ, ಸಣ್ಣ ಸೌಟಿಲೆ. ಒಂದ್ ಸ್ವಲ್ಪ ಕಡ್ಲಿಬೇಳೆ, ಉದ್ದಿನ ಬೇಳೆ ಹಾಕ್ತೇನ್ರಿ. ಅರ್ಧ ಚಮಚ ಅದಾವ ಎರಡನ. ಈಗ ಕಡ್ಲಿಬೇಳೆ, ಉದ್ದಿನ ಬೇಳೆ ಫ್ರೈ ಆಗೈತ್ರಿ ಸ್ವಲ್ಪ. ಈಗ ಶೇಂಗಾದ ಕಾಳು ಹಾಕೊಂಡ್ರಿ. ಈಗ 4 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡೇನ್ರಿ. ಈಗ ಇವನ್ನ ಹಾಕ್ತೇನೆ. 10 ಎಸಳು ಕರಿಬೇವು ಹಾಕನ್ರಿ. ಮತ್ತೆ ಬೆಳ್ಳುಳ್ಳಿ ತಗೊಂಡ್ವಲ್ರಿ, ಇದ್ರಾಗ 10-12 ಎಸಳು ಬೆಳ್ಳುಳ್ಳಿ ಹಾಕಾಕತ್ತೇನ್ರಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕಾಕತ್ತೇನ್ರಿ. ಜೀರಿಗೆ ಲಾಸ್ಟಿಗೆ ಹಾಕ್ಯಾರಿ, ಮೊದ್ಲಾಗ ಆದ್ರ ಅದು ಒತ್ತಿ ಹೋಗುತ್ತೆ ಜೀರಿಗೆ. ಈಗ ಲಾಸ್ಟಿಗೆ ಉಳ್ಳಾಗಡ್ಡಿ ಹಾಕನ್ರಿ. ಇದು ಉಳ್ಳಾಗಡ್ಡಿ ಚಟ್ನಿ ರೀ, ಅದಕ್ಕಂತ ನಾನು ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡೇನೆ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರ್ಕರಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗೈತ್ರಿ. ಈಗ ಟೊಮಾಟೊ ಒಂದ್ ಹಾಕೊಂಡ್ಬಿಡೋಣ. 2 ಟೊಮಾಟೊ ತಗೊಂಡೇನ್ರಿ ಸಣ್ಣ ಸಣ್ಣ.
ಈಗ ಒಂದ್ ಸ್ವಲ್ಪ ಉಪ್ಪು ಹಾಕಂಡ್ರಿ ಮತ್ತೆ ರುಬ್ಬೋ ಹೊತ್ನ್ಯಾಗ ಎಷ್ಟ್ ಬೇಕು ಅಷ್ಟ್ ನೋಡಿ ಹಾಕ್ಯಣಕ್ ಬರ್ತೈತಿ. ನಾನೀಗ ಉಪ್ಪು ಹಾಕಿರೋದು ಎದಕ್ಕಂದ್ರ ಸ್ವಲ್ಪ ಉಳ್ಳಾಗಡ್ಡಿ ಲಗುನ ಮೆತ್ತಗಾಗುತ್ತಂತ ಹಾಕೇನ್ರಿ. ಉಳ್ಳಾಗಡ್ಡಿ ಟೊಮೊಟ ನೀವು ರುಬ್ಬೇಕಾದ್ರೆ ಇನ್ನೊಂದ್ಸಲ ಟೇಸ್ಟ್ ನೋಡಿ ಹಾಕ್ಯಾಡ್ರಿ ಉಪ್ಪು. ಈಗ ಇದು ಹುರಿದಾಗೈತ್ರಿ, ಇದನ್ನ ಸೈಡ್ಗೆ ಇಟ್ಬಿಡೋಣ. ಸೈಡ್ಗೆ ಇಟ್ಟು ಚಪಾತಿ ಮಾಡ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ತಣ್ಣಗಾಗುತ್ತಾ, ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಹಿಟ್ಟು ಕಲಸಿಟ್ಟಿದ್ವಲ್ರಿ, ನೆಂದೈತಿ. ಈಗ ಅದ ಒಂದ್ 10 ನಿಮಿಷ ನೆಂದೈತಿ. ಈಗ ನಾನು ಇದನ್ನ ತೆಗಿತೀನಿ. ಚಪಾತಿ ಮಾಡ್ಕೊಂಡ್ಬಿಡನ್ರಿ ಇದನ್ನ. ಈಗ ಇದನ್ನ ಉಂಡಿ ಈ ತರ ಉಂಡಿ ಮಾಡ್ಕೊಂಡ್ ಈಗ ಎರಡಲ್ಲಿ ಮಾಡ್ಕೊಂಡು ಹಿಂಗತ್ತೆ ಲಟ್ಸ್ಕೊಂಡ್ಬಿಡನ್ರಿ. ನಾನು ಲಟ್ಸ ತೋರಿಸ್ತೀನಿ. ಈಗ ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ. ಇದು ಒಂದಕ್ಕ ಇನ್ನೊಂದ್ ಸ್ವಲ್ಪ ಹಿಟ್ಟು ಹಾಕೊಂಬಿಡೋಣ. ಈಗ ಎರಡು ಕುಡಿಸಿ ಲಟ್ಸಿದ್ವಿ ಅಂದ್ರ ನೀವು ದಪ್ಪ ಬೇಕಂದ್ರೆ ದಪ್ಪ ಲಟ್ಸ್ಕೋಬಹುದು, ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ಲಟ್ಸ್ಕೋಬಹುದು. ಇದು ತಿನ್ನಕಂತೂ ಭಾಳ ಚಲೋ ಇರ್ತೈತ್ರಿ. ಹುಡುಗರು ಸೊಪ್ಪು ಸಾರು, ಸೊಪ್ಪಿನ ಪಲ್ಯ ತಿನ್ನಂಗಿಲ್ಲಲ್ಲ, ಈ ತರ ಮಾಡ್ಕೊಡ್ರಿ ಮಕ್ಕಳಿಗೆ. ಭಾಳ ರುಚಿ ಆಗುತ್ತೆ ಇದು. ಸ್ಕೂಲಿಂದ ಬಂದ ತಕ್ಷಣ ಮಾಡ್ಕೊಡ್ರಿ, ಖುಷಿ ಪಟ್ಟು ತಿಂತಾರ. ಮತ್ತೆ ಬಾಕ್ಸ್ಗೆ ಹಾಕ್ರಿ ಮಾಡಿ. ಈಗ ತವಕಾದೈತ್ರಿ, ಹಾಕೋಣ ಚಪಾತಿನ. ನಿಮ್ಗೆ 2 ಚಪಾತಿ ನಾನು ಬಿಡಿಸಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ನೋಡ್ರಿ ಈ ತರ ಎಷ್ಟು ಚೆನ್ನಾಗಿ ಬರುತ್ತಿದೆ. ಒಳಗನ ಬೆಂದಿರ್ತೈತಿ. ಚಟ್ನಿ ಹುರಿದು ಇಟ್ಕೊಂಡಿವಲ್ರಿ, ಇದನ್ನ ರುಬ್ಕೊನನ್ರಿ. ಈಗ ಚಪಾತಿ ರೆಡಿ ಆಗ್ಯಾವು. ಚಟ್ನಿ ಒಂದ್ ರೆಡಿ ಮಾಡ್ಕೊಂಬರೋಣ. ಉಳ್ಳಾಗಡ್ಡಿ ಚಟ್ನಿ ಹುರಿದದ್ದಾಗೈತ್ರಿ. ಈಗ ರುಬ್ಕೊಂಬಂದ್ಬಿಡೋಣ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗತ್ರಿ. ಇದು ಪಾಲಕ್ ಚಪಾತಿಗೆ ಅಂತ ಹೇಳಿ ಮಾಡಿಸ್ದಂಗಿರತ್ರಿ. ಇದು ಬೆಲ್ಲ ಬೇಕಂದ್ರೆ ಹಾಕ್ಯಾಳ್ರಿ, ಇಲ್ಲಾಂದ್ರೆ ಬೇಡ. ನಾನು ಬೆಲ್ಲ ಹಾಕಂಗಿಲ್ಲ, ಹಂಗ ರುಬ್ತೀನಿ. ಈಗ ಇದನ್ನ ರುಬ್ಕೊಂಬರೋಣ. ಚಟ್ನಿ ರುಬ್ಕೊಂಬಂದಿವ್ರಿ. ನೋಡ್ರಿ ಎಷ್ಟು ಚಲೋ ಆಗೈತೆ ಉಳ್ಳಾಗಡ್ಡಿ ಚಟ್ನಿ. ಅದಂತೂ ಭಾಳ ಚಲೋ ಇರುತ್ತೆ. ನೀವು ಏನಾರ ಚಪಾತಿ ಗಿಪಾತಿಗೂ ಪಲ್ಯ ಇಲ್ಲ ಅಂದಾಗ ಈ ತರ ಮಾಡ್ಕೋಬಹುದು ಮನ್ಯಾಗ. ನಾನೀಗ ಇದಕ್ಕ ಬೌಲ್ಗೆ ಸರ್ವ್ ಮಾಡಾಕತ್ತೀನ್ರಿ. ಚಪಾತಿ ರೆಡಿ ಆಗೈತ್ರಿ. ಪಾಲಕ್ ಚಪಾತಿ, ಬಿಸಿ ಬಿಸಿ ಚಪಾತಿ ಮತ್ತ ಉಳ್ಳಾಗಡ್ಡಿ ಚಟ್ನಿ ಅಂದ್ರೆ ಈರುಳ್ಳಿ ಚಟ್ನಿ. ಭಾಳ ಅಂದ್ರೆ ಭಾಳ ಚಲೋ ಆಗತ್ರಿ ಇದು. ನೀವು ಮನ್ಯಾಗ ಒಂದ್ಸಲ ಮಾಡಿ ನೋಡ್ರಿ, ಹೆಂಗಾಗತ್ತೆ ಅಂತ ಕಮೆಂಟ್ ಮಾಡ್ರಿ. ಜಾಸ್ತಿ ಕಮೆಂಟ್ ಮಾಡ್ರಿ, ಹೆಂಗಾಗೈತಿ ಏನಾಗೈತಿ ಅಂತ. ಯಾರು ಕಮೆಂಟ್ ಮಾಡೋದೇ ಇಲ್ಲ. ಹಂಗಾಗಿ ನನಗೆ ಕಮೆಂಟ್ ಮಾಡಿಲ್ಲ ಅಂದ್ರೆ ನೀವು ಅಡಿಗೆ ಒಪ್ಕೊಂಡಿಲ್ಲ ಅಂತ ನನಗೆ ಬೇಜಾರಾಗುತ್ತೆ. ಕಮೆಂಟ್ ಮಾಡ್ರಿ. ಚಲೋ ಐತಂದ್ರ ಖುಷಿ ಪಡ್ತೀನಿ, ಇಲ್ಲಾಂದ್ರ ಇಂಪ್ರೂವ್ಮೆಂಟ್ ಮಾಡಾಕ ಟ್ರೈ ಮಾಡ್ತೀನಿ. ಎಲ್ಲಾರಿಗೂ ಶರಣಾರ್ಥಿ ನನ್ನ ದೇವರುಗಳಿಗೆ.